ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಪ್ರದೀಪ್ ಬ್ಲಾಗ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡೋಣ ಅಂತ ಬಂದಿದ್ದೀನಿ. ಅಷ್ಟು ದೊಡ್ಡೋಳಲ್ಲ, ಬಿಕಾಸ್ ತುಂಬಾ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೋ ಸಬ್ಸ್ಕ್ರೈಬರ್ಸ್ ನ ಮಾಡಿರೋರು. ಬಟ್ ನನಗೆ 500 ಸಬ್ಸ್ಕ್ರೈಬರ್ಸ್ ತುಂಬಾ ಗ್ರೇಟ್ ಅನ್ಸುತ್ತೆ. ಬಿಕಾಸ್ ಆ ಒಂದು 500 ಸಬ್ಸ್ಕ್ರೈಬರ್ಸ್ ನ ನಾನ್ ಸಬ್ಸ್ಕ್ರೈಬ್ ತಗೊಳಕ್ಕೆ ತುಂಬಾ ಕಷ್ಟ ಪಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಆ ಕಷ್ಟ ಆಗಿರ್ಬೋದು, ಆ ಜರ್ನಿ ಆಗಿರ್ಬೋದು, ಯಾವ ತರ ನಾನು ಇದ್ ಮಾಡ್ದೆ ಅನ್ಬಿಟ್ಟು ನಿಮ್ ಹತ್ರ ನಾನು ಶೇರ್ ಮಾಡ್ಕೊಬೇಕಂತ ಅನ್ಕೊಂಡಿದೀನಿ ಇವತ್ತು. ಫಸ್ಟ್ ಆಫ್ ಆಲ್, ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಅವ್ರಿಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ಚಾನೆಲ್ನ. ನನ್ನ ಯೂಟ್ಯೂಬ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು, ನಾನು ಯಾಕೆ ಯೂಟ್ಯೂಬ್ ನ ಚೂಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಎಲ್ಲಾರು 1000 ಸಬ್ಸ್ಕ್ರೈಬರ್ಸ್ ಆಗಿ ಪಿನ್ ಬಂದ್ಮೇಲೆ ಈ ಒಂದು ವ್ಲಾಗ್ ನ ಮಾಡ್ತಾರೆ, ಅಂದ್ರೆ ಅವ್ರ ಜರ್ನಿ ಯಾವ ರೀತಿ ಇತ್ತು ಅಂತ. ನಾನು 500 ಸಬ್ಸ್ಕ್ರೈಬರ್ಸ್ಗೆ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ಗೆ 500 ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಖುಷಿ. ಸೊ ನಾನು ಕೂಡ ಅದ್ರದ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ತುಂಬಾ ಯೂಸ್ ಆಗುತ್ತೆ ಅನ್ಬಿಟ್ಟು ಅದನ್ನ ಕೂಡ ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡಿದ್ದೆ ಬಿಡು, ಎಲ್ಲಾ ಯೂಟ್ಯೂಬರ್ಸ್ ನ ನೋಡಿದಾಗ, ಅಂದ್ರೆ ನಾನ್ ನೋಡ್ತಾ ಇದ್ದಿದ್ ಯೂಟ್ಯೂಬರ್ಸ್ ಎಲ್ಲ ಅಂದ್ರೆ 3000 4000 ಸಬ್ಸ್ಕ್ರೈಬರ್ಸ್ ಇರೋಗಿಂದಾನು ನಾನು ನೋಡ್ತಾ ಬಂದಿದ್ದೀನಿ. ತುಂಬಾ ಜನ ಯೂಟ್ಯೂಬರ್ಸ್ ನಾನು ನೋಡ್ತಾ ಇರ್ತೀನಿ. ನನ್ಗೆ ಅನ್ಸಿದ್ದು ತುಂಬಾ ಈಸಿ ಬಿಡು, ಡೈಲಿ ಇದ್ ಮಾಡೋದನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ರೆ ಆಗತ್ತೆ, ಅದನ್ನೇ ನಾವು ಪೋಸ್ಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಖಂಡಿತ ಇಲ್ಲ. ನಾವ್ ಅದಕ್ಕೆ ಎಫರ್ಟ್ಸ್ ಆಗ್ಬೇಕು, ಅದಕ್ಕೆ ಟೈಮ್ ಅನ್ನೋದ್ ಕೊಡ್ಬೇಕು ನಾವು. ಬಿಕಾಸ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನೋ ಒಂದ್ ಕೆಲ್ಸ ಮಾಡುವಾಗ ಕ್ಯಾಮ್ರಾನ ಇಟ್ಟು ಅದನ್ನ ಫೋಕಸ್ ಮಾಡಿ ಅದಕ್ಕೋಸ್ಕರ ಅಂತ ನಾವು ಅಡ್ಜಸ್ಟ್ ಮಾಡ್ಬೇಕು, ಪ್ರತಿ ಒಂದು ಮಾಡ್ಬೇಕು. ಸೊ ಅದು ಕೂಡ ಕಷ್ಟದ ಕೆಲ್ಸನೇ, ತುಂಬಾ ಈಸಿ ಇಲ್ಲ. ಸ್ಟಾರ್ಟಿಂಗ್ ನೋಡೋರ್ಗ್ ಅನ್ಸುತ್ತೆ ಏನ್ ಇವ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಕಮೆಂಟ್ಸ್ ಕೂಡ ಹಾಕ್ತಾ ಇರ್ತೀರಾ, ಏನೋ ಒಂದ್ ಮಾಡ್ತಾ ಇರ್ತೀರಾ ಅಂತ. ಯಾರು ಏನೋ ಒಂದ್ ಮಾಡಲ್ಲ, ಅವರು ಒಂದ್ ಕಂಟೆಂಟ್ ನ ಕೊಡ್ಬೇಕು ಅನ್ಬಿಟ್ಟೆ ಎಲ್ಲಾರು ವಿಡಿಯೋಸ್ ನ ಮಾಡಿ ಹಾಕ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಬಂದು ನಮ್ಮ ಹತ್ರ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ ಅಂದ್ರೆ ಯೂಟ್ಯೂಬ್ಗೆ ಅನ್ಬಿಟ್ಟು ನಾನು ಏನಾದ್ರು ಇನ್ವೆಸ್ಟ್ ಮಾಡಿದ್ನ ಅಂತ. ಖಂಡಿತ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡುವಾಗ ಫೋನ್ ಮಾತ್ರ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಫೋನ್ ಇಂದಾನೆ ನನ್ನ ಕೈಯಲ್ಲಿ ಒಂದ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡ್ ಅಲ್ಲಿ ಕುಕ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಅದಾದ್ಮೇಲೆ 20 ಡೇಸ್ಗೆ ನನ್ನ ಹಸ್ಬೆಂಡ್ ಚಿಕ್ಕದ್ ಒಂದು ಟ್ರೈಪೋಡ್ ನ ಆರ್ಡರ್ ಮಾಡಿದ್ರು. ಒಂದು ಸ್ಮಾಲ್ದು ಮೀಶೋ ಅಲ್ಲಿ ಬರುತ್ತಲ್ವಾ 200 ಏನೋ. ನಾನು ಬೇಡವೇ ಬೇಡ ಅಂದೆ, ಬಟ್ ಅದು ತುಂಬಾ ಕಷ್ಟ ನಿನ್ಗೆ ಕೈಯಲ್ಲಿ ಇಟ್ಕೊಂಡು ಮಾಡೋದು ಅನ್ಬಿಟ್ಟು ಅವ್ರು ಅದನ್ನ ಆರ್ಡರ್ ಮಾಡಿದ್ದು. ಅದು ಬಂದು ಅದನ್ನ ಇಟ್ಕೊಂಡೆ ನಾನು ಕುಕಿಂಗ್ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಒಂದು 7-8 ಮಂತ್ಸ್ ಆದ್ಮೇಲೆ ನಾನು ಮೀಶೋ ಅಲ್ಲಿ ಒಂದು ಟ್ರೈಪೋಡ್ ನ ಬುಕ್ ಮಾಡ್ಕೊಂಡೆ, ದೊಡ್ಡದು. ಅದು ರಿಂಗ್ ಲೈಟ್ ಎಲ್ಲ ಇರುತ್ತಲ್ವಾ, ಅದಕ್ಕೆ ನಾನು 450 or 500 ಸಮಥಿಂಗ್ ಕೊಟ್ಟೆ. ಬಟ್ ಅದು ನಾನು ಹೇಳ್ಬಾರ್ದೇನೋ ಗೊತ್ತಿಲ್ಲ, ನನ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡ್ತೀನಿ ಟ್ರೈಪೋಡ್ಗೆ ಅಂತ ಹೇಳಿದ್ರೆ ಫಸ್ಟೇ ಗುಡ್ ಕ್ವಾಲಿಟಿ ಇರೋದಕ್ ಮಾಡ್ಬಿಡಿ. ಬಿಕಾಸ್ ಕಡಿಮೆ ಇರುತ್ತೆ ಅನ್ಬಿಟ್ಟು ನಾವು ಅದಕ್ ಹೋಗಿದೀವಿ ಅಂತಂದ್ರೆ ತುಂಬಾ ವೇಸ್ಟ್ ಆಗುತ್ತೆ ಅಮೌಂಟ್ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಕೂಡ ಅಷ್ಟೇ ಬುಕ್ ಮಾಡಿದೆ, ಬಟ್ ವೇಸ್ಟ್ ಆಯ್ತು. 1 ಮಂತ್ ಫೋನ್ ನಿಲ್ಲಲ್ಲ ಅದು ಕರೆಕ್ಟ್ ಆಗಿ, ಸ್ಟ್ಯಾಂಡ್ ಫೋನ್ ವೇಟ್ ನ ತಡೆಯೋದಿಲ್ಲ, ಬಿದ್ದು ಹೋಗುತ್ತೆ. ತುಂಬಾ ಕಷ್ಟ ಅದ್ರಲ್ಲಿ ವಿಡಿಯೋಸ್ ಮಾಡೋದು. ಆಮೇಲೆ ನಾನ್ ಮತ್ತೆ ಸುಮ್ನೆ ಆಗೋದೆ, ಬಿಡು. ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇರ್ಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಸಬ್ಸ್ಕ್ರೈಬರ್ಸ್ ನನ್ಗೆ ತುಂಬಾ ಕಡಿಮೆನೆ ಇರ್ತಾ ಇದ್ರು. ಡೇ ಬೈ ಡೇ ನಾನು ವಿಡಿಯೋಸ್ ಹಾಕ್ತಾನೆ ಇದ್ದೆ. ಆಮೇಲೆ ನನ್ಗೆ ಸ್ವಲ್ಪ ಇದಾಯ್ತು, 8 to 10 ಮಂತ್ಸ್ ಮಾಡಿದೆ. ಮತ್ತೆ ಒಂದೊಂದ್ ಲೇಟ್ ಆಗ್ತಾ ಇತ್ತು ವಿಡಿಯೋಸ್, ಸ್ವಲ್ಪ ಬಿಸಿ ಶೆಡ್ಯೂಲ್ ಆಗೋಗ್ಬಿಟ್ಟು ವಿಡಿಯೋಸ್ ಲೇಟ್ ಆಗ್ತಾ ಇತ್ತು. ಸೊ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗ್ತಾ ಇದ್ರು. ಮತ್ತೆ ನಾನು 1 ಮಂತ್ ಗ್ಯಾಪ್ ತಗೊಂಡು ಮತ್ತೆ ಇಲ್ಲ, ನಾನು ಬಿಡ್ಬಾರ್ದು, ನಾನು ಏನಾದ್ರೂ ಮಾಡಿ ಯೂಟ್ಯೂಬ್ ಅಲ್ಲಿ ನಾನು ಚಾಲೆಂಜಿಂಗ್ ಆದ್ರೂ ಆಗ್ಲಿ, ನನ್ನ ಒಂದ್ ಡ್ರೀಮ್ ಇದು, ನಾನ್ ಮಾಡ್ಲೇಬೇಕು. ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಆಗದೆ ಇದ್ರು ಪರವಾಗಿಲ್ಲ ನನ್ಗೆ. ನನ್ನ ಒಂದ್ ಮೆಮೊರೀಸ್ಗೆ, ಅಂದ್ರೆ ಇವಾಗ ನಾವು ಏನೊಂದು ವಿಡಿಯೋಸ್ ಮಾಡಿ ಹಾಕ್ತಿವಿ, ಅದು ನಾವೇ ಇನ್ನೊಂದು ಇಯರ್ ಬಿಟ್ಟು ನೋಡಿದ್ರೆ ಅದು ಒಂಥರ ಖುಷಿ ಅನ್ಸುತ್ತೆ. ಸೊ ನನ್ಗೆ ಇಲ್ಲ, ಆ ತರ ಒಂದ್ ಮೆಮೊರಿಗಾದ್ರೂಗೋಸ್ಕರ ಆದ್ರೂ ನಾನು ಯೂಟ್ಯೂಬ್ ಮಾಡ್ಲೇಬೇಕು ಅನ್ಬಿಟ್ಟು ಮತ್ತೆ ನನ್ಗೆ ಇಷ್ಟ ಆಗಿ ಮತ್ತೆ ನಾನು ಟ್ರೈಪೋಡ್ ನ ಬುಕ್ ಮಾಡ್ಕೊಂಡು, ಮೈಕ್ ನ ಬುಕ್ ಮಾಡ್ಕೊಂಡು ಪ್ರತಿ ಒಂದು ಆರ್ಡರ್ ಮಾಡ್ಕೊಂಡೆ. ಸೊ ಇದ್ರಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯಾರಾದ್ರೂ ಒಂದು
ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಯಾವ್ದೇ ರೀತಿ ನೀವು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ 1 to 2 3 months ಆಗಿರ್ಬೋದು, 4 months ಆಗಿರ್ಬೋದು, ನಮ್ಗೆ ಎಕ್ಸೈಟ್ಮೆಂಟ್ ಗೆ ತುಂಬಾ ಮಾಡ್ತಾ ಇರ್ತೀವಿ, ಮತ್ತೆ ಒಬ್ಬೊಬ್ರು ಮಾಡ್ತೀವಿ, ಒಬ್ಬೊಬ್ರು ಡಿಸ್ಕಂಟಿನ್ಯೂ ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ನಿಮ್ ಹತ್ರ ಯಾವ ಫೋನ್ ಇದೆ ಅದ್ರಲ್ಲೇ ವಿಡಿಯೋಸ್ ಮಾಡಿ ಹಾಕಿ. ಯಾವ ತರ ನಿಮ್ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡ್ತೀರಾ, ನಿಮ್ಗೆ ಯಾವ ರೀತಿ ಸಪೋರ್ಟ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಸಪೋರ್ಟ್ ಚೆನ್ನಾಗ್ ಬರ್ತಿದೆ, ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ನೀವು ಟ್ರೈಪೋಡ್ಗಾಗಿರ್ಬೋದು, ಮೈಕ್ಗಾಗಿರ್ಬೋದು, ಇಲ್ಲ ಒಳ್ಳೆ ಗುಡ್ ಫೋನ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಆ ತರ ಕೂಡ ಮಾಡ್ಕೊಳ್ಳಿ. ಸೊ ಅದು ಯುಟಿಲೈಸ್ ಆಗುತ್ತೆ. ಸುಮ್ನೆ ಫಸ್ಟೇ ಇನ್ವೆಸ್ಟ್ ಮಾಡ್ಬಿಟ್ಟು ವೇಸ್ಟ್ ಮಾಡೋದ್ರಲ್ಲಿ ಮನಿ ವ್ಯಾಲ್ಯೂ ತುಂಬಾನೇ ಇದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಎಕ್ಸ್ಪೀರಿಯನ್ಸ್ ಮೇಲೆ. ನೆಕ್ಸ್ಟ್ ಬಂದು ನಾನು ಯಾವ ರೀತಿ ಎಡಿಟ್ ಮಾಡ್ತೀನಿ, ಯಾವ ರೀತಿ ಶೂಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ, ನನ್ಗೆ ಡೈಲಿ ವ್ಲಾಗ್ಸ್ ಮಾಡ್ಬೇಕು ಅನ್ನೋದಿತ್ತು. ಬಟ್ ಅದು ಹೇಳದ್ನಲ್ಲ, ಕ್ಯಾಮ್ರಾ ಇಡ್ತಾ ಇರ್ಬೇಕು, ಅದು ಮಾಡ್ಬೇಕು. ಸೊ ನಾನೇನಪ್ಪಾ ಅಂತ ಹೇಳಿದ್ರೆ, ಇಲ್ಲ ನನ್ಗೆ ಇನ್ಫಾರ್ಮೇಶನ್ಸ್ ಯಾವ್ದಾನ ಕೊಡೋಣ, ಡೈಲಿ ವ್ಲಾಗ್ಸ್ ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸ್ ಅಲ್ಲಿ ಏನಾದ್ರು ಆದ್ರೆ ಅದು ಕೂಡ ನೆಕ್ಸ್ಟ್ ಮಾಡ್ತೀನಿ. ಈಗ 500 ಸಬ್ಸ್ಕ್ರೈಬರ್ಸ್ ಆಗಿ ನಿಮ್ದು ಮಾನಿಟೈಸೇಷನ್ ಆಗಿದ್ಯಾ ಅಂತ ಕೇಳ್ಬೋದು ನೀವು. ಇಲ್ಲ, ನಂದು ಮಾನಿಟೈಸೇಷನ್ ಆಗ್ಬೇಕು ಅಂತಂದ್ರೆ ರೂಲ್ಸ್ ಇದೆ ನಿಮ್ಗೆ. ಯೂಟ್ಯೂಬ್ ಅವ್ರದ್ದು ತುಂಬಾ ರೂಲ್ಸ್ ಇದೆ. 1000 ಸಬ್ಸ್ಕ್ರೈಬರ್ಸ್ಗೆ 4000 ವಾಚ್ ಅವರ್ಸ್, 500 ಸಬ್ಸ್ಕ್ರೈಬರ್ಸ್ಗೆ 3000 ವಾಚ್ ಅವರ್ಸ್ ಆಗ್ಬೇಕು ಅಂತ. ನಂದು ಈಗ ಸದ್ಯಕ್ಕೆ 2500 ವಾಚ್ ಅವರ್ಸ್ ಮಾತ್ರ ಆಗಿದೆ. ಸೊ ಇನ್ನು 500 ವಾಚ್ ಅವರ್ಸ್ ಆಗ್ಬೇಕು. ಅದಾದ್ಮೇಲೆ ಮಾನಿಟೈಸೇಷನ್ಗೆ ನಾನು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರುತ್ತೆ. ಇಲ್ಲ ಅಂತಂದ್ರೆ ನನ್ಗೆ ಯಾವ್ದೇ ರೀತಿ ಎಲಿಜಿಬಿಲಿಟಿ ಕೊಡೋದಿಲ್ಲ ಅವರು. ಅದಾದ್ಮೇಲೆ ಆಡ್ ಪಿನ್ನು ಅದೆಲ್ಲ ನಿಮ್ಗೆ 1000 ಸಬ್ಸ್ಕ್ರೈಬರ್ಸ್ ಆದ್ಮೇಲೆನೆ ಕೊಡ್ತಾರೆ. ಈಗ ಯಾವ್ದೇ ರೀತಿ ನಿಮ್ಗೆ ಆಡ್ ಪಿನ್ಸ್ ಆಗಿರ್ಬೋದು ಏನು 500 ಸಬ್ಸ್ಕ್ರೈಬರ್ಸ್ ಕೊಡೋದಿಲ್ಲ. ಜಸ್ಟ್ ಇದು ನನ್ನ ಖುಷಿಗೆ ನಾನು 500 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಇತ್ತು, ಜರ್ನಿ ಕಷ್ಟನಾ ಈಸಿನಾ ಅನ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಂಡೆ ಅಷ್ಟೇ. ತುಂಬಾ ಅಂದ್ರೆ ಒಂದು ಏನ್ ಕನ್ಕ್ಲೂಷನ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಥಿಂಗು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ನೀವು ಸೆಲೆಕ್ಟ್ ಮಾಡೋ ಕಂಟೆಂಟ್ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ನೀವು ಅದಕ್ಕೆ ಬೇಕಾಗಿರೋದು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ಅದಕ್ಕೆ ಅಂದ್ರೆ ನಿಮ್ಗೆ ಇದಿರ್ಬೇಕು, ಹೋಪ್ಸ್ ಇರ್ಬೇಕು, ನಾನು ಅದನ್ನ ಬಿಡಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ. ಸೊ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ನೀವು ಶಾರ್ಟ್ಸ್ ಆಗಿರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿ ವ್ಲಾಗ್ಸ್ ಎಲ್ಲ ಮಾಡಿದ್ರೆ ಕೂಡ ನಿಮಗ್ ಸ್ವಲ್ಪ ಬೇಗನೆ ಕ್ಲಿಕ್ ಆಗ್ತೀರಾ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಜಸ್ಟ್ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದಕ್ಕೆ ಸ್ವಲ್ಪ ಕಷ್ಟ ಆಯ್ತು ನನ್ನ ಜರ್ನಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು, ಮಿನಿ ವ್ಲಾಗ್ಸ್ ಹಾಕ್ತಾ ಇದ್ರೆ ಸ್ವಲ್ಪ ಬೇಗನೆ ಕ್ಲಿಕ್ ಹಾಕ್ತೀರಾ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಂದು ಕೇಳ್ಬೋದು. ಖಂಡಿತ ನನ್ಗೆ ಯೂಟ್ಯೂಬ್ ಇಂದ ಇನ್ನ ಯಾವ್ದು ಅಮೌಂಟ್ ಬಂದಿಲ್ಲ. ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ಮಾಡೋದ್ರ ಮೂಲಕ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಪ್ರಮೋಷನ್ಸ್ ಆಗಿರ್ಬೋದು, ಈ ರೀತಿ ನೀವು ಮಾಡೋದ್ರಿಂದ ಕೂಡ ದುಡ್ಡು ಬರುತ್ತೆ. ಬರೀ ಯೂಟ್ಯೂಬ್ ಇಂದಾನೇ ಅಲ್ಲ, ನೀವು ಫಾಲೋವರ್ಸ್ ನ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಂದು ನೆಕ್ಸ್ಟ್ ವ್ಲಾಗ್ ಬಂದು Q&A ವ್ಲಾಗ್ ಆಗಿರುತ್ತೆ. ಸೊ ಯಾರಾದ್ರೂ ಏನಾದ್ರು ಇದ್ರೆ ಅಥವಾ ಇಷ್ಟು ದಿವಸ ಕಮೆಂಟ್ ಮಾಡಿರೋದಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ನಾನು ಇವಾಗ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಸೊ ನನ್ನ ಚಾನಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್.